ಮುಂಜಾನೆಯ ಮಂಜು, ಆ ಸೂರ್ಯನ ಕಿರಣ, ಪ್ರಾಣಿ ಪಕ್ಷಿಗಳ ಕಲರವ, ಜೊತೆಗೆ ಒಂದು ಕಪ್ ಕಾಫಿ. ನಮ್ಮನ್ನು ನಾವು ಮೈಮರೆಯೋದಕ್ಕೆ ಇನ್ನೇನು ಬೇಕು? ಬರೀ ನಾನು ಮಾತ್ರ ಅಲ್ಲ, ನಮ್ಮ ತಂಡದ ಎಲ್ಲ ಸದಸ್ಯರು ಈ ಕಾಡಿನ ಸೊಬಗನ್ನು ಸವಿತಾ ಇದ್ವಿ. ಅದರಲ್ಲೂ ಇಲ್ಲಿನ ಭಾವನೆಗಳ ಮಧ್ಯೆ ಭಾವನಾನು ಕಳೆದು ಹೋಗಿದ್ರು. ಮನುಷ್ಯ ಅಂತ ಬರ್ಬೇಕಾದ್ರೆ ನಾವು ಎಲ್ಲ ಪ್ರತಿ ಸತಿ ನಾವು ಮಾತಾಡೋದಂತ ಹೇಳಿದ್ರೆ ಸ್ವಾತಂತ್ರ್ಯ ಅಂತ ಮಾತಾಡ್ತೀವಿ. ಆಮೇಲೆ ನಮಗೆಲ್ಲರಿಗೂ ನಮ್ಮದೇ ಮನೆ ಇರಬೇಕು, ನಮ್ಮದೊಂದು ಜಾಗ ಇರಬೇಕು, ಅದು ಪುಟ್ಟದಾದ್ರೂ ಪರವಾಗಿಲ್ಲ, ನಮ್ಮದೊಂದು ಗೂಡು ಇರಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ಪ್ರತಿಯೊಂದು ಪ್ರಾಣಿಗಳಿಗೆ ನಾವು ಆ ಅನುಭವ ಕೊಡಬೇಕು ಅಂತಿದೆ. ಅದಕ್ಕೆ ಸ್ವಾತಂತ್ರ್ಯ ಕೊಡಬೇಕು, ಅದಕ್ಕೆ ಸ್ಪೇಸ್ ಕೊಡಬೇಕು. ಈ ಕಾಡು ಇಲ್ಲದೆ ಯಾವುದೇ ನಾಡಿರೋಕ್ಕೆ ಸಾಧ್ಯ ಇಲ್ಲ, ನಾವಿರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜೀವಗಳಿಲ್ಲದೆ ನಾವು ಸಹ ಬದುಕೋಕ್ಕೆ ಸಾಧ್ಯ ಇಲ್ಲ. ಐ ಥಿಂಕ್ ಇಟ್ಸ್ ಟೈಮ್ ವಿ ಹ್ಯಾವ್ ಟು ಗಿವ್ ಇನ್ ಸಮ್ ಟೈಮ್ ಫಾರ್ ದೆಮ್ ಆ್ಯಂಡ್ ಬಿ ವಿತ್ ದೆಮ್, ಬಿ ಫ್ರೆಂಡ್ಲಿಯರ್ ವಿತ್ ದೆಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೆಮ್ ಆ್ಯಂಡ್ ರೆಸ್ಪೆಕ್ಟ್ ದೆಮ್. ಭಾವನಾ ಹೇಳಿದ ಮಾತು ಅಕ್ಷರಶಃ ಸತ್ಯ. ಕಾಡು ಪ್ರಾಣಿಗಳಿಗೂ ಅವರದ್ದೇ ಆದ ಸ್ವಾತಂತ್ರ್ಯ ಇದೆ, ಅವುಗಳದ್ದೇ ಆದ ಬದುಕಿದೆ. ಇವುಗಳ ಬದುಕಿಗೆ ಕಂಟಕ ಎನ್ನುವಂಥ ಸಮಸ್ಯೆಗಳೂ ಇವೆ. ಅದರಲ್ಲಿ ಬಹುಮುಖ್ಯವಾದದ್ದು ಕಾಡ್ಗಿಚ್ಚು. ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷಗಳಿಂದ ಇಡೀ ಕಾಡೆ ಬೆಚ್ಚಿ ಬೀಳುತ್ತೆ. ಇದು ಪ್ರಾಣಿಗಳನ್ನಲ್ಲದೆ ಅರಣ್ಯ ಇಲಾಖೆಯನ್ನು ಕೂಡ ಬೆಚ್ಚಿ ಬೀಳಿಸುತ್ತಿದೆ. ಈ ಸ್ಥಳದ ಸಮಸ್ಯೆ ನಮಗೆ ಹೆಚ್ಚಾಗಿ ನಮ್ಮ ಕಾಡ್ಗಿಚ್ಚು, ಕಾಡಿನಲ್ಲಿ ಬೀಳುವಂಥ ಬೆಂಕಿ. ನಾವೆಲ್ಲ ಏನು ಅನ್ಕೊಳ್ತೀವಿ, ಕಾಡಿನಲ್ಲಿ ಬೀಳೋ ಬೆಂಕಿ ಅಂದ ತಕ್ಷಣ ಅದೆಲ್ಲೋ ಒಂದೊಂದು ಮರ ಇನ್ನೊಂದು ಒರೆಸ್ಕೊಂಡು ಬರೋ ಬೆಂಕಿ ಅಂತ. ಆದರೆ ಈ ಸತ್ಯಾಸತ್ಯಗಳ ಶೋಧನೆಯಲ್ಲಿ ನಾವು ಜೊತೆ ಮಾತಾಡ್ತಾ ಹೋದಾಗ ನಮಗೆ ಗೊತ್ತಾಗೋದೇನೆಂದರೆ ಎಲ್ಲವೂ ಮನುಷ್ಯನಿಂದ ಮಾಡುವಂಥ ಕೆಲಸ. ಅಂದರೆ ಒಂದು ವಾರ್ ಝೋನ್, ಇವತ್ತು ನಾವು ಕಾಡನ್ನು ಪ್ರಕೃತಿನ ರಕ್ಷಿಸಬೇಕಾಗಿರೋ ವಾರ್ ಝೋನ್ ಕಾಡೊಳಗಿಲ್ಲ, ಕಾಡಿನ ಅಂಚಿನಲ್ಲಿರುವ ಜನರಿರುವ ಮತ್ತು ಪ್ರಾಣಿ ಮತ್ತು ಮನುಷ್ಯನ ನಡುವೆ ಸಂಘರ್ಷ ನಡೀತಿರುವಂತಹ ಸ್ಥಳದಿಂದ ಶುರುವಾಗ್ತದೆ. ಯಾರಂತ ಗೊತ್ತಿಲ್ಲ ಬೆಂಕಿ ಹಾಕಿರೋದು. ಸಾಹೇಬರು ಹೇಳಿದ್ರು ಬೆಂಕಿ ಬಿದ್ದಿದೆ ಬನ್ನಿ ಕೆಡ್ಸೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು 3 ಸೀಟಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಮತ್ತು ಇನ್ನು ಸಾಹೇಬರು RF ಸಾಹೇಬರು ಅವ್ರನ್ನ ಹೇಳ್ಕೊಬರೋಕ್ಕೋಸ್ಕರ ನಾವು ಅಲ್ಲಿ ಹೋದಂಗಾಯಿತು. ಆಮೇಲೆ ಅವ್ರನ್ನ ಹೇಳ್ಕೊಬರೋಷ್ಟರಲ್ಲಿ ನಮಗೂ ಸ್ವಲ್ಪ ಜಾಸ್ತಿ ಪೆಟ್ಟಾಯಿತು. ಜಾಸ್ತಿ ಗಾಳಿ ಜಾಸ್ತಿ ಆಯಿತು, ಅದಕ್ಕೆ ಬೆಂಕಿನೂ ಜಾಸ್ತಿ ಆಗೋಯಿತು. ಬರೀ ಬೆಂಕಿಯ ಸಮಸ್ಯೆ ಅಲ್ಲದೆ ಬಿರು ಬಿಸಿಲು ಕಾಡನ್ನು ಬರಡು ಮಾಡುತ್ತಿದೆ. ಕಾಡನ್ನೇ ನಂಬಿರುವ ಕಾಡು ಪ್ರಾಣಿಗಳದ್ದೇನು ತಪ್ಪು? ಕಾಡು ಪ್ರಾಣಿಗಳನ್ನು ಕಾಡಿನಲ್ಲೇ ಸುರಕ್ಷಿತವಾಗಿಡಲು ಅರಣ್ಯ ಇಲಾಖೆಯು ಹರಸಾಹಸ ಪಡೆದಿದೆ. ಈಗ ರೀಸೆಂಟ್ ವರ್ಷಗಳಲ್ಲಿ ಏನಾಗ್ತಾ ಇದೆ, ನಮಗೆ ಮಳೆ ಆಗ್ತಾ ಇದೆ, ಬಟ್ ಟೈಮ್ಲಿ ಆಗ್ತಾ ಇಲ್ಲ. ಅವಾಗ ನಮಗೆ ಲಾಂಗ್ ಪ್ರೊಲಾಂಗೇಷನ್ ಆಫ್ ಸಮ್ಮರ್ ಆಗ್ತದೆ. ಅವಾಗ ಸಾಮಾನ್ಯವಾಗಿ ಏನಾಗ್ತದೆ, ಕಾಡಲ್ಲಿರ್ತಕ್ಕಂಥ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಬತ್ತು ಹೋಗ್ತವೆ, ಎಲ್ಲ ಹುಲ್ಲೆಲ್ಲ ಒಣಗಿರ್ತದೆ, ಮರ ಒಣಗಿರ್ತದೆ, ಪ್ರಾಣಿಗಳಿಗೆ ಹಿಂಗೆ ಅದನ್ನು ನಿಲ್ಲಕ್ಕೂ ಜಾಗ ಇರಲ್ಲ, ಆ ಥರ ಒಂದು ಪರಿಸ್ಥಿತಿ ಆಗಿರ್ತದೆ. ಆಗ ಪ್ರಾಣಿಗಳು ಕಾಡಿಂದ ಹೊರಗಡೆ ಬರಬೇಕಾಗ್ತದೆ. ಆವಾಗ ಮಾನವ ಪ್ರಾಣಿ ಸಂಘರ್ಷಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಮನಗಂಡು ಒಂದು ಸೋಲಾರ್ ವಾಟರ್ ಪಂಪ್ ಅಂತ ಮಾಡ್ತಾಯಿದ್ವಿ. ಅದು ಹೇಗೆ ಅಂತಂದರೆ, ಯಾವುದೋ ಒಂದು ಕೆರೆ ಬತ್ತೋಗಿರ್ತದೆ, ಅದು ತುಂಬ ವೆರಿ ಇಂಪಾರ್ಟೆಂಟ್ ಟ್ಯಾಂಕ್ ಆಗಿರ್ತದೆ. ಅದು ಅಂಥ ಒಂದು ಕೆರೆಗಳನ್ನ ನಾವು ಗುರುತಿಸ್ಬಿಟ್ಟು ಒಂದು ಬೋರ್ವೆಲ್ ಕೊರೆಸ್ಬಿಟ್ಟು ಸೋಲಾರ್ ವಾಟರ್ ಪಂಪ್, ಸೋಲಾರಿಂದನೇ ನಾವು ನೀರನ್ನು ಎತ್ತಿ ವಾಟರ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾಯಿದ್ದೀವಿ. ನಮ್ಮಷ್ಟೇ ಬದುಕುವ ಹಕ್ಕು ಕಾಡು ಪ್ರಾಣಿಗಳಿಗೂ ಇದೆ. ಸಮರಸವೇ ಜೀವನ ಅನ್ನೋ ತತ್ವವನ್ನು ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಕೊಡಬಹುದು ಅಂತಾದರೆ ವನ್ಯಜೀವಿಗಳ ಸಂರಕ್ಷಣೆಗಿಂತ ಇನ್ನೊಂದಿಲ್ಲ. ಸಾಮರಸ್ಯ ಬೇಕು. ಯಾಕಂದರೆ ಅದು ಇಂದು ಸಾಧ್ಯ, ಮುಂದೆ ಅಸಾಧ್ಯ ಅನ್ನೋದಕ್ಕಿಂತ ಇಲ್ಲಿ ಸಮಸ್ಯೆಗಳು ನೋಡಿದ್ರೆ ದುಸ್ಸಾಧ್ಯ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲವನ್ನು ಕಳ್ಕೊಂಡ ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ನಾವು ಮಾಡ್ತಾ ಇರೋ ನಾಶ ಅದು ಮತ್ತು ರೀಗ್ರೂಪ್ ಆಗೋದಕ್ಕೆ ಎಷ್ಟೋ ಸಾವಿರಾರು ವರ್ಷಗಳು ಬೇಕಾಗುತ್ತೆ. ಅಷ್ಟು ನಾವಿರ್ತೀವೋ ನಮ್ಮ ಮಕ್ಕಳು ಇರ್ತೀವೋ ಗೊತ್ತಿಲ್ಲ. ಇಲ್ಲಿ ಆಟ್ ದ ಗ್ರಾಸ್ ರೂಟ್ ಲೆವೆಲ್ ಅವರು ಯಾವ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಮತ್ತು ಯಾವ್ಯಾವ ಸಮಸ್ಯೆಗಳತ್ತ ನಾವು ನಿಗಾ ವಹಿಸಬೇಕು. ಇನ್ನು ಈ ಸುತ್ತಲಿನ ಹಳ್ಳಿಗಳಲ್ಲಿ ಕೂಡ ಒಂದಷ್ಟು ದಿನ ರಾತ್ರಿಗಳನ್ನು ನಾವು ಕಳಿಬೇಕಾಗಿದೆ ಈ ಇಡೀ 3 ತಿಂಗಳ ಅಭಿಯಾನದಲ್ಲಿ.
ಇಲ್ಲಿರೋ ಸಮಸ್ಯೆಗಳು ಒಂದೆರಡಲ್ಲ. ಒಂದು ಕಡೆ ನೈಸರ್ಗಿಕ ಸಮಸ್ಯೆಗಳಾದರೆ ಇನ್ನೊಂದು ಕಡೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ. ಇದನ್ನು ತಡೆಗಟ್ಟೋದು ಹೇಗೆ? ಈ ಕಾಡಂಚಿನಲ್ಲಿ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತಾಪಿ ಜನರೇ ಇಲ್ಲಿ ಹೆಚ್ಚು. ಆದರೆ ಇವರನ್ನು ಹೆಚ್ಚಾಗಿ ಕಾಡುತ್ತಿರುವುದು ಇಲ್ಲಿನ ಕಾಡು ಪ್ರಾಣಿಗಳು. ಇದೇ ಕಾರಣಕ್ಕೆ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷಣೆ ಇಲ್ಲಿ ಹೆಚ್ಚಾಗಿದೆ.